Welcome all for today's Database Management System 1 online session number 42 of second semester BCA affiliated to Kuvempu University. Dear students, this is Dr. Shoaib Ahmed. Today's topic of discussion is your SQL views there. So before moving on to your today's session, let us have a short recap of our previous class. I think you all remember in our previous class we have understood with proper syntax and more examples about what do we mean by a nested subqueries. So we call the nested subqueries by other names also as inner query or a subquery there. And we have learned how to handle a nested subquery and different types of nested subqueries. And in specific, we have learned about the in and not in operator along with the scalar subqueries there. So dear students, the learning objective of today's session is to understand the concept of SQL views. The session outcome is student will be able to understand the concept of views. Specifically in our session we'll learn how to create a view and how to drop a view and how to modify a view. All these things we'll cover in today's session. So let us start with the introduction of your views there. So first thing is ನಿಮಗೆಲ್ಲರಿಗೂ ಏನು ಗೊತ್ತಿರಬೇಕು ಅಂದರೆ ಈ SQL views ಅಂದರೆ ಏನು ಅಂತೇಳಿ. ಸಿ ಒಂದು ಜಾಬ್ ಇಂಟರ್ವ್ಯೂಗೆ ನೀವು ಹೋದರೆ ಈ SQL ವ್ಯೂಸ್ ಅನ್ನೋದು ಗ್ಯಾರಂಟಿ ಮ್ಯಾಂಡೇಟ್ರಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯು. ಯಾಕಂದರೆ ದಿಸ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಮ್ಯಾನೇಜಿಂಗ್ ಯುವರ್ ಮೆಮೊರಿ ಆರ್ ವೆನ್ ಯು ಆರ್ ಮ್ಯಾನೇಜಿಂಗ್ ಯುವರ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇನ್ ಯುವರ್ ಡೇಟಾಬೇಸ್ ದೇ. ಸಿ ಈ SQL ವ್ಯೂಸ್ ಅಥವಾ ಬರೀ ವ್ಯೂನ ಇನ್ನೊಂದು ಹೆಸರೇನು ಅಂದರೆ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಎ ವರ್ಚುವಲ್ ಟೇಬಲ್. ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್ ಡಿಯರ್ ಸ್ಟೂಡೆಂಟ್ಸ್. ವ್ಯೂಸ್ ಅಂದರೆ ಇನ್ನೊಂದು ವರ್ಡ್ ನಿಮ್ಮ ತಲೆಯಲ್ಲಿ ಏನು ಬರಬೇಕು ಅಂದರೆ ವ್ಯೂಸ್ ಅಂದರೆ ಇನ್ನೊಂದೇನು ಅಂದರೆ ಇಟ್ ಈಸ್ ಎ ವರ್ಚುವಲ್ ಟೇಬಲ್ ಅಂತೇಳಿ. ಸಿ ಇಟ್ ಡಸ್ ನಾಟ್ ಫಿಸಿಕಲಿ ಎಕ್ಸಿಸ್ಟ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ವರ್ಡ್ ಏನು ಅಂದರೆ ವರ್ಚುವಲ್ ಅಂತ ಇದೆ, ಅಂದರೆ ಫಿಸಿಕಲಾಗಿ ಇರಲ್ಲ. ಈಗ ನಾರ್ಮಲಿ ನೀವು ಡೇಟಾಬೇಸಲ್ಲಿ ಟೇಬಲ್ಸ್ ಮಾಡಿದ್ರೆ ಅದು ಫಿಸಿಕಲಿ ಕಾಣಿಸುತ್ತೆ, ಆದರೆ ಕ್ವೆರಿನರ್ ನೀವು ರನ್ ಮಾಡುವಾಗ ನೀವು ಟೇಬಲ್ ಥರನೇ ಟೇಬಲ್ ಕ್ರಿಯೇಟ್ ಮಾಡ್ತೀರಾ, ಆದರೆ ಅದಕ್ಕೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಕೊಡಲ್ಲ. ಆದರೆ ಅದರಲ್ಲಿರೋ ಡೇಟಾನ ಟೇಬಲ್ ಅಂತ ಕನ್ಸಿಡರ್ ಮಾಡಿ ನೀವು ಯೂಸ್ ಮಾಡ್ತೀರಾ. ಅಂಥದಕ್ಕೆ ನಾವೇನಂತ ಕರಿತೀವಿ ವರ್ಚುವಲ್ ಟೇಬಲ್. ದಟ್ ಈಸ್ ಯುವರ್ ವ್ಯೂಸ್ ದೆ. ಅರ್ಥ ಆಯ್ತಲ್ವಾ? ಸಿ ಇಟ್ ಈಸ್ ಕ್ರಿಯೇಟೆಡ್ ಬೈ ಎ ಕ್ವೆರಿ ಜಾಯ್ನಿಂಗ್ ಒನ್ ಆರ್ ಮೋರ್ ಟೇಬಲ್ಸ್ ದೆ. ಓಕೆ, ಸಿ ಎ ವ್ಯೂ ಕಂಟೈನ್ಸ್ ರೋಸ್ ಆ್ಯಂಡ್ ಕಾಲಮ್ಸ್ ಜಸ್ಟ್ ಲೈಕ್ ಎ ರಿಯಲ್ ಟೇಬಲ್. ಟೇಬಲಲ್ಲಿ ಹೇಗೆ ರೋ ಇರುತ್ತೆ, ಕಾಲಮ್ ಇರುತ್ತೆ, ರೆಕಾರ್ಡ್ಸ್ ಇರುತ್ತೆ, ಟ್ಯೂಪಲ್ಸ್ ಇರುತ್ತೆ, ಸೇಮ್ ಥಿಂಗ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್, ಬಟ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಲ್ಲ. The fields in a view are fields from one or more real tables in the database. ಸೊ ವರ್ಚುವಲ್ ಅಪ್ಪ ನಾವು ಮಾಡೇ ಇಲ್ಲ ಅದಾಗೆ ಬರುತ್ತೆ ಅಂದರೆ ಅದರಲ್ಲಿ ಬರೋ ಟೇಬಲ್ಸು ಮತ್ತು ರೋಸು ಅಂದರೆ ರೋಸು ಮತ್ತು ಕಾಲಮ್ಸ್ ಯಾವುದು ಅಂದರೆ ನಿಮ್ಮ ಡೇಟಾಬೇಸಲ್ಲಿರೋ ಬೇರೆ ಟೇಬಲಿನ ರೋ ಮತ್ತು ಕಾಲಮ್ ಯಾವುದ್ರಲ್ಲಿ ನಾವು ಜಾಯಿನ್ ಆಪ್ರೇಷನ್ ಮಾಡ್ತಿದ್ದೀವೋ ಅಥವಾ ಏನೋ ಒಂದು ವರ್ಕ್ ಮಾಡ್ತಾಯಿದ್ದೀವೋ ಅದರದ್ದೇ ರೋ ಮತ್ತು ಕಾಲಮ್ನ ತೊಗೊಂಡು ನಾವೊಂದು ವರ್ಚುವಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ನಾವು ವ್ಯೂಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ ವಾಟ್ ಈಸ್ ಎ ವ್ಯೂ ಅಂತೇಳಿ? ಸಿ ಈಗ ಈ ವ್ಯೂನ ಕ್ರಿಯೇಟ್ ಮಾಡೋದಕ್ಕೆ SQL ಸಿಂಟ್ಯಾಕ್ಸ್ ಹೇಗಿದೆ ಅನ್ನೋದನ್ನು ನೋಡೋಣಂತೆ. ಸಿ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಸಿ ಹಿಯರ್ ದ ಸಿಂಟ್ಯಾಕ್ಸ್ ಈಸ್ ಯು ಆರ್ ಯೂಸಿಂಗ್ ಕ್ರಿಯೇಟ್, ಕೀವರ್ಡ್ ಏನು ವ್ಯೂ. ನಾಪ್ಕ ಇಟ್ಕೊಳ್ಳಿ, ಕ್ರಿಯೇಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಕ್ರಿಯೇಟ್ ಟೇಬಲ್ ಅಂತ ಬರೀತೀರಾ, ಆದರೆ ಇಲ್ಲೇನು ಮಾಡ್ತಿರೋದು ನೀವು ವ್ಯೂ ಅಲ್ವಾ, ಹಾಗಾಗಿ ಏನು ಮಾಡಿದ್ದೀರಾ ಕ್ರಿಯೇಟ್ ವ್ಯೂ. ಅರ್ಥ ಆಯ್ತಲ್ವಾ ಡಿಫ್ರೆನ್ಸು? ಹಿಯರ್ ಯು ಆರ್ ರೈಟಿಂಗ್ ಯುವರ್ ವ್ಯೂ ನೇಮ್. ಅದನ್ನ ಬರೆದ ಮೇಲೆ ಯು ಹ್ಯಾವ್ ಟು ಯೂಸ್ ದ ಆಪರೇಟರ್ AS ಆ್ಯಸ್. ನಾಪ್ಕ ಇದೆ ಅಲ್ವಾ, ಇದನ್ನು ನಾವು ಅಲಿಯಾಸಿಂಗಲ್ಲಿ ಯೂಸ್ ಮಾಡಿದ್ವಿ. ಓಕೆ, ಸೊ ಈಗ ಒಂದು ವ್ಯೂ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅದಕ್ಕೊಂದು ಹೆಸರು ಕೊಟ್ಟಿದ್ದೀರಾ ಆ್ಯಸ್. ಏನಂದರೆ ನಾನು ಹೇಳಿದೆ ತಾನೆ, ನೀವೊಂದು ವ್ಯೂ ವರ್ಚುವಲ್ ಟೇಬಲ್ ಕ್ರಿಯೇಟ್ ಮಾಡೋದು ಎಕ್ಸಿಸ್ಟಿಂಗ್ ಟೇಬಲಿನ ರೋಸು ಕಾಲಮ್ಸ್ ಯೂಸ್ ಮಾಡಿತಾನೆ. ಹಾಗಾಗಿ ಆ ಎಕ್ಸಿಸ್ಟಿಂಗ್ ಟೇಬಲಿನ ರೋಸ್ ಕಾಲಮ್ಸ್ ಬರ್ತಿರೋದು ಈ ಕ್ವೆರಿ ಎಕ್ಸಿಕ್ಯೂಟ್ ಆಗೋದ್ರಿಂದ. ಸೊ ಇಲ್ಲೇನು ಮಾಡಿದ್ದೀರಾ ಆ್ಯಸ್ ವಾಟ್ ಸೆಲೆಕ್ಟ್ ದ ಕಾಲಮ್ ನೇಮ್ಸ್ ಫ್ರಮ್ ದ ಟೇಬಲ್ ವೇರ್ ಕಂಡೀಷನ್ ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತೀರಾ, ಈ ಟೇಬಲಲ್ಲಿ ಬರ್ತೀರಾ, ಈ ಕಾಲಮ್ಗಳನ್ನು ತೆಗ್ದು ಇನ್ನೊಂದು ಸಪ್ರೇಟ್ ಟೇಬಲ್ ಆಗಿ ಮಾಡಿ ಅದನ್ನು ನಾವು ವ್ಯೂ ಅಂತ ಕರೆಯೋಣ, ವಿಚ್ ಈಸ್ ಎ ವರ್ಚುವಲ್ ಟೇಬಲ್ ಅಂತೇಳಿ. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಸೊ ದಿಸ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಕ್ರಿಯೇಟಿಂಗ್ ಎ SQL ವ್ಯೂ ಆ್ಯಂಡ್ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯು. ಓಕೆ, ಸೊ ನಾವು ವಿಲ್ ಗೋ ವಿತ್ ಅನ್ ಎಕ್ಸಾಂಪಲ್ ದೇರ್. ಓಕೆ, ಸಿ ಈಗ ನಾವೊಂದು ವ್ಯೂ ಕ್ರಿಯೇಟ್ ಮಾಡೋಣ, ಆ ವ್ಯೂಗೆ ಒಂದು ಹೆಸರು ಕೊಡೋಣ ಮತ್ತು ಅದನ್ನು ಯಾವುದೋ ಬೇರೆ ಟೇಬಲಿಂದ ವ್ಯಾಲ್ಯೂಸ್ನ ರೋ ಮತ್ತು ಕಾಲಮ್ಸ್ನ ಫೆಚ್ ಮಾಡಿಬಿಟ್ಟು ತೋರಿಸೋಣಂತೆ. ಅರ್ಥ ಆಯ್ತಾ? ಸೊ ಫಸ್ಟು ಓದ್ತೀನಿ ನೋಡಿ, ಆಮೇಲೆ ಅದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ನಾನು ನಿಮಗೆ. ಏನು ಅಂದರೆ ಫಸ್ಟು ಕ್ರಿಯೇಟ್ ವ್ಯೂ ನೇಮ್ ಏನು sub_orders ಅಂದರೆ ಸಪ್ಲೈ ಆರ್ಡರ್ಸ್ ಅಂತೇಳಿ. ಆ್ಯಸ್ ಸೆಲೆಕ್ಟ್ ದ suppliers.supply ID, orders.quantity, orders.price from suppliers orders.
where suppliers.supplier id is equal to orders.supplier id and suppliers.supply name is equal to IBM. Okay, ಕೇಳಿದ್ರಲ್ವಾ? ಸಿ ದಿಸ್ ಇಸ್ ವೆರಿ ಸಿಂಪಲ್ ಥಿಂಗ್. ಈಗ ನೀವು ವ್ಯೂನ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಸಿಂಟ್ಯಾಕ್ಸು, ಕ್ರಿಯೇಟ್ ಬರ್ದು ವ್ಯೂ ಅಂತ ಬರ್ದು, ಇಲ್ಲಿ ನಿಮ್ಮ ವ್ಯೂ ಹೆಸರು ಏನು ಗೊತ್ತಾ, ಸಪ್ಲೈ ಆರ್ಡರ್ಸ್ ಅಂತೇಳಿ, SUP_order ಅಂತಿದೆಯಲ್ಲ, ದಿಸ್ ಈಸ್ ದ ನೇಮ್ ಆಫ್ ಯುವರ್ ವ್ಯೂ. ನೀವೊಂದು ಫಿಸಿಕಲ್ ಅಲ್ಲ, ಯಾವುದು ವರ್ಚುವಲ್ ಟೇಬಲ್ ಕ್ರಿಯೇಟ್ ಮಾಡ್ತಿರೋದು ಹೆಸರೇನಿರುತ್ತೆ ಅದರದ್ದು ಸಪ್ಲೈ ಆರ್ಡರ್. ಆ್ಯಸ್ ಸೆಲೆಕ್ಟ್, ಇಲ್ಲೊಂದು ಕ್ವೆರಿ ಬರ್ತೀರ ನೋಡಿ, ಏನು ಸೆಲೆಕ್ಟ್ ಮಾಡ್ತಿದ್ದೀರಾ, ಸಪ್ಲೈಯರ್ ID ಮತ್ತು ಕ್ವಾಂಟಿಟಿ ಮತ್ತು ಪ್ರೈಸ್ನ ಸೆಲೆಕ್ಟ್ ಮಾಡ್ತಿದ್ದೀರಾ. ಯಾವ ಟೇಬಲ್ಸ್ ಇಲ್ಲಿ ಎರಡು ಟೇಬಲ್ ಯೂಸ್ ಮಾಡ್ತಾ ಇದ್ದೀರಾ, ಒಂದು ಸಪ್ಲೈ ಟೇಬಲ್, ಇನ್ನೊಂದು ಯಾವುದು ಆರ್ಡರ್ ಟೇಬಲ್. ಅಂದರೆ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಸಪ್ಲೈ ಆರ್ಡರ್ ಡೇಟಾಬೇಸ್ ಮಾಡ್ತಿದ್ದೀರಾ, ಅಲ್ಲಿ ಸಪ್ಲೈ ಟೇಬಲ್ಲೂ ಇದೆ, ಆರ್ಡರ್ ಟೇಬಲ್ಲೂ ಇದೆ. ನಿಮಗೆ ಎರಡೂ ಟೇಬಲಿಂದ ನಿಮಗೆ ಸಪ್ಲೈಯರ್ ID, ಕ್ವಾಂಟಿಟಿ ಮತ್ತು ಪ್ರೈಸ್ ಬೇಕು. ಹೇಗೆ ಅಂದರೆ ಅದರಲ್ಲಿ ಸಪ್ಲೈಯರ್ ನೇಮ್ ಏನಿರುತ್ತೆ IBM ಆಗಿರಬೇಕು. ಅದನ್ನೇ ಬರ್ತೀರ ನೋಡಿ, ವೇರ್ suppliers.supplier ID is equal to orders.supplier ID. ಓಕೆ, ದಿಸ್ ಈಸ್ ಯುವರ್ ಜಾಯ್ನಿಂಗ್ ಕಂಡೀಷನ್ ಎರಡೂ ಟೇಬಲಿಗೆ. ಆ್ಯಂಡ್ suppliers.supplier ನೇಮ್ ಇಸ್ ಈಕ್ವಲ್ ಟು ವಾಟ್, IBM. ಈಗ ಇಲ್ಲೇನಾಗುತ್ತೆ, ಸಪ್ಲೈಯರು ಆರ್ಡರ್ ಟೇಬಲ್ ಎರಡೂ ಚೆಕ್ ಮಾಡ್ತಾರೆ ನಾವು. ಇದರಲ್ಲಿ ಎಲ್ಲೆಲ್ಲಿ ಸಪ್ಲೈಯರ್ ನೇಮ್ IBM ಇದೆಯೋ ಅದೆಲ್ಲ ರೆಕಾರ್ಡ್ಸ್ನ ನಾನು ತೆಗೆದುಬಿಟ್ಟು ಒಂದು ವರ್ಚುವಲ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ, ಸಪ್ಲೈ ಆರ್ಡರ್ ಅಂತೇಳಿ. ಅದೇ ನಮ್ಮ ವ್ಯೂ ಕ್ರಿಯೇಷನ್ ಆಗಿರೋದು. ಅರ್ಥ ಆಯ್ತಾ? Understood? Isn't it very interesting one? Yes. See, the view ಅಂದರೆ ನಮ್ಮ create statement would create a virtual table based on the result set of your select statement. ಈ ಸೆಲೆಕ್ಟ್ ಸ್ಟೇಟ್ಮೆಂಟಲ್ಲಿ ಬರ್ತಿರೋ ರಿಸಲ್ಟ್ ಸೆಟ್ಟಿಗೆ ಒಂದು ವ್ಯೂಸ್ ಕ್ರಿಯೇಟ್ ಮಾಡ್ತಾನೆ. ನಾವು ವಿ ಕ್ಯಾನ್ ಕ್ವೆರಿ ದ ವ್ಯೂ. ಈಗ ನೀವು ಇದರಲ್ಲಿ ಬಂದಿರೋ ವ್ಯೂನ ನೋಡಬೇಕು ಅಂದರೆ ಇಷ್ಟು ದೊಡ್ಡದು ಬರೆಯೋದು ಬೇಡ. ವ್ಯೂ ಹೆಸರೇನು ಸಪ್ಲೈ ತಾನೆ, ಡೈರೆಕ್ಟಾಗಿ ಏನು ಬರೀರಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಪ್ಲೈ ಆರ್ಡರ್ಸ್ ಅಂದರೆ ಇದು ಬರೆದಿದ್ದ ತಕ್ಷಣ ನಿಮ್ಮ ವ್ಯೂವಲ್ಲಿ ಏನೇನು ವ್ಯಾಲ್ಯೂಸ್ ಬಂದಿದೆ ನೀವು ಅದನ್ನು ನೋಡ್ಬೋದು. Understood? ಅರ್ಥ ಆಯ್ತಲ್ವಾ? Understood? So till now we have learnt what is the syntax for creating a view. We created a view, we understood how to view the values of a view there. ಅಲ್ವಾ? ತುಂಬ ಸಿಂಪಲ್ ಇದೆ. ಈಗ ನಾವು ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ವ್ಯೂ, ಅದರಲ್ಲಿರೋ ಒಂದು ಏನೋ ಒಂದು ಅಪ್ಡೇಷನ್ ಮಾಡಬೇಕು. ಕ್ರಿಯೇಟ್ ಆಗಿರೋ ವ್ಯೂ ಏನು ಮಾಡ್ತಾ ಇದ್ದಾರೆ, ಅಪ್ಡೇಷನ್, ಅದನ್ನ ಏನಂತೀವಿ, ಅಪ್ಡೇಟಿಂಗ್ ವ್ಯೂ ಅಂತೇಳಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣಂತೆ. ಸಿ, ಯು ಕ್ಯಾನ್ ಮಾಡಿಫೈ ದ ಡೆಫಿನೇಷನ್ ಆಫ್ ಎ ವ್ಯೂ ವಿತೌಟ್ ಡ್ರಾಪಿಂಗ್ ಇಟ್ ಬೈ ಯೂಸಿಂಗ್ ದ ಫಾಲೋಯಿಂಗ್. ಅಂದರೆ ಡಿಲೀಟ್ ಮಾಡ್ದಿಲ್ಲಂಗೆ ನೀವು ಅದನ್ನು ಅಪ್ಡೇಟು ಕೂಡ ಮಾಡ್ಬೋದು. ಹೇಗೆ ಅಂದರೆ ಬೈ ಯೂಸಿಂಗ್ ದ ಕೀವರ್ಡ್ ಕ್ರಿಯೇಟ್ ಆರ್ ರೀಪ್ಲೇಸ್. ಏನು ಯೂಸ್ ಮಾಡಬೇಕು, ಕ್ರಿಯೇಟ್ ಸ್ಪೇಸ್ ಆರ್ ಸ್ಪೇಸ್ ರೀಪ್ಲೇಸ್ ಬರ್ದು ಈ ವ್ಯೂ ನೇಮ್ ಬರೆದ್ಬಿಟ್ಟು ಇಲ್ಲಿ ವ್ಯೂ ನೇಮ್ ಬರ್ದು ಆ್ಯಸ್ ಯೂಸ್ ಮಾಡಿ ಸೆಲೆಕ್ಟ್ ದ ಕಾಲಮ್ಸ್ ಫ್ರಮ್ ಟೇಬಲ್ ವೇರ್ ಪ್ರೆಡಿಕೇಟ್ಸ್. ಅರ್ಥ ಆಯ್ತಾ? ಈ ಕ್ವೆರಿ ಬರ್ತಿರೋ ಔಟ್ಪುಟ್ಟು ನಿಮಗೆ ಇಲ್ಲಿ ರೀನೇಮ್ ಆಗಿ ಹೊಸ ಒಂದು ವ್ಯೂ ಥರ ಆಗತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡೋಣ ಅದಕ್ಕೆ. ಸೊ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನೋಡಿ, ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ಹಿಯರ್. ಕ್ರಿಯೇಟ್ ಆರ್ ರೀಪ್ಲೇಸ್ ವ್ಯೂ ಸಪ್ಲೈ ಆರ್ಡರ್ಸ್ ಆಸ್ ಸೆಲೆಕ್ಟ್ suppliers.supply ID, orders.quantity, orders.price from supplier order. ಇದು ಆಲ್ರೆಡಿ ಬರ್ದಿದೆ ತಾನೆ. ವೇರ್ suppliers.supply ID ಆಗಲೇ ನಾವು ಬರೀ IBM ಅಂತ ಕೇಳಿದ್ವಲ್ವಾ. ಈಗ ನಾವು ಕ್ರಿಯೇಟ್ ಮಾಡ್ತಿರೋ ವ್ಯೂವಲ್ಲಿ ಏನಾಗ್ತಿದೆ ಅಂದರೆ IBM ಬೇಡ, ಸಪ್ಲೈಯರ್ ನೇಮ್ ಮೈಕ್ರೋಸಾಫ್ಟ್ ಆಗಬೇಕು ನನಗೆ, ಅಷ್ಟೇ ಚೇಂಜ್ ಮಾಡ್ತಿರೋದು. ಆ್ಯಂಡ್ supplier.supplier ನೇಮ್ ಈಸ್ ವಾಟ್, ಮೈಕ್ರೋಸಾಫ್ಟ್. ಸಿ ನೋಡಿ, ಇರೋ ಒಂದು ವ್ಯೂವಲ್ಲಿ IBM ಇನ್ ಡೀಟೇಲ್ಸ್ ಬರೋದನ್ನು ನಾವು ಚೇಂಜ್ ಮಾಡಿ ಏನು ಮಾಡಿದ್ದೀವಿ, ಮೈಕ್ರೋಸಾಫ್ಟ್ ಇನ್ ಡೀಟೇಲ್ಸ್ ಬರೋಂಗೆ ಅದನ್ನು ಅಪ್ಡೇಟ್ ಮಾಡಿದ್ದೀವಿ ವಿತೌಟ್ ಡಿಲೀಟಿಂಗ್ ದಟ್ ಒನ್. ನೀವು ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಬರೀ ಕ್ರಿಯೇಟ್ ವ್ಯೂ ಅಂತ ಬರೀಬೇಕು. ಅರ್ಥ ಆಯ್ತಾ? ಬರೀ ಕ್ರಿಯೇಟ್ ವ್ಯೂ ಬರೀಬೇಕು. ಅದೇ ನೀವು ಅದನ್ನು ಅಪ್ಡೇಟ್ ಮಾಡ್ತಿದ್ದೀರಾ ಅಂದರೆ ಬರೀ ಕ್ರಿಯೇಟ್ ಮಾಡಿದ್ರೆ ಆಗಲ್ಲ, ಕ್ರಿಯೇಟ್ ಆರ್ ರೀಪ್ಲೇಸ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಕ್ರಿಯೇಟ್ ಆರ್ ರೀಪ್ಲೇಸ್. ದಿಸ್ ಈಸ್ ಯುವರ್ ಸೆಕೆಂಡ್ ಥಿಂಗ್, ದಟ್ ಈಸ್ ಕ್ರಿಯೇಟಿಂಗ್ ಎ ವ್ಯೂ ಆಯಿತು, ಅಪ್ಡೇಟಿಂಗ್ ಎ ವ್ಯೂ ಆಯಿತು. Okay, dear students, I think you have understood, isn't it? So now we'll move to dropping a view. Dropping ಅಂದರೆ ಡಿಲೀಟ್ ಮಾಡೋದು. ಹೇಗೆ ಅಂತೇಳಿ, ಒಂದು ವ್ಯೂ ಮಾಡಿದ್ದೀನಿ ನಾನೊಂದು, ಓಕೆ, ವರ್ಚುವಲ್ ಟೇಬಲ್ನ ಕ್ರಿಯೇಟ್ ಮಾಡಿ ಯೂಸ್ ಮಾಡಿಕೊಂಡೆ, ಆಗೋಯ್ತು ಕೆಲಸ. ಅದನ್ನು ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಸಿಂಟ್ಯಾಕ್ಸ್ ಏನು, ಡ್ರಾಪ್ ಮಾಡೋದಕ್ಕೆ ಡ್ರಾಪ್ ಅನ್ನೋ ಒಂದು ಕೀವರ್ಡ್ ಯೂಸ್ ಮಾಡ್ತೀರಾ. ಡ್ರಾಪ್ ವ್ಯೂ ನೇಮ್ ಕ್ರಿಯೇಟ್ ಮಾಡೋದಕ್ಕೆ ಕ್ರಿಯೇಟ್ ವ್ಯೂ ನೇಮ್ ಫಾಲೋಡ್ ಬೈ ತಾನೆ. ಇದರಲ್ಲಿ ಸಿಂಪಲ್ ಬರೀ ಡ್ರಾಪ್ ವ್ಯೂ ನೇಮ್. ಎಕ್ಸಾಂಪಲ್ ನೋಡಿ, ಡ್ರಾಪ್ ವ್ಯೂ ಸಪ್ಲೈ ಆರ್ಡರ್. ಈಗ ನಾವು ಕ್ರಿಯೇಟ್ ಮಾಡಿರೋ ಸಪ್ಲೈ ಆರ್ಡರ್ ಮೈಕ್ರೋಸಾಫ್ಟ್ ಡೀಟೇಲ್ಸ್ ಕೊಡ್ತಿದೆಯಲ್ವಾ, ಅದು ಡಿಲೀಟ್ ಆಗಿ ಹೋಗುತ್ತೆ, ಅಲ್ಲಿ ಏನು ವ್ಯಾಲ್ಯೂಸ್ ಇರಲ್ಲ. ಓಕೆ, ಸೊ ದ ಟುಡೇ ಸೆಷನ್ ಸಮರಿ ಈಸ್ ದ ಸ್ಟೂಡೆಂಟ್ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ವ್ಯೂಸ್ ಅಂದರೆ ಏನು, ವರ್ಚುವಲ್ ಟೇಬಲ್ಸ್ ಅಂತೀವಿ. ಯಾಕೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಲ್ಲ ಅದಕ್ಕೆ. ಸೊ ವರ್ಚುವಲ್ ಟೇಬಲಲ್ಲಿ ಡೇಟಾ ರೋಸ್ ಮತ್ತು ಕಾಲಮ್ ಎಲ್ಲಿ ಬರುತ್ತೆ ಅಂದರೆ ಎಕ್ಸಿಸ್ಟಿಂಗ್ ಟೇಬಲಲ್ಲಿಂದನೇ ಬರುತ್ತೆ, ನನಗೆ ಬೇರೆ ಯಾವುದರಿಂದನೂ ಬರಲ್ಲ.
Okay, so we have learned how to create a view with its syntax and example, how to modifying the existing view, and how to drop a view. Okay, dear students, for the further references, you can refer the book by title Fundamentals of Database System by the author Nawate. You can refer the 5th edition of AW publication, and Database System Concepts by Korth and Sudarshan with the 4th edition from your McGraw-Hill publication.